ಇಂದು ಮೂರನೇ ದಿನಕ್ಕೆ ಕಾಲಿಡ್ತಾ ಇದೆ ವಿಧಾನಸಭೆಯ ಕಲಾಪ. ಸರ್ಕಾರದ ವಿರುದ್ಧ ಮುಗಿಬೀಳೋಕೆ ಪ್ರತಿಪಕ್ಷಗಳು ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾವೆ. ಸದನ ಕದನ ಇವತ್ತು ಮೂರನೇ ದಿನ. ನಿನ್ನೆ ಕೂಡ ಸಾಕಷ್ಟು ರೀತಿಯ ಪ್ರಶ್ನೋತ್ತರ ಕಲಾಪದಲ್ಲಿ ವಿಚಾರಗಳು ಚರ್ಚೆ ಆದವು, ವಾಕ್ಸಮರಗಳು ಜಾಸ್ತಿ ಆಗಿತ್ತು. ಬಟ್ ಇವತ್ತು ಕೂಡ ನಾವು ನಿರೀಕ್ಷೆ ಮಾಡ್ಬೋದು. ಅನುದಾನವೆಲ್ಲ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ ಅನ್ನುವಂಥ ಆರೋಪದ ಮೇಲೆ ಚರ್ಚೆ ಮಾಡ್ತವೆ. ಬಿಜೆಪಿ ಜೆಡಿಎಸ್ ಶಾಸಕರಿಂದ ಒಗ್ಗಟ್ಟು ಪ್ರದರ್ಶನ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಅನುದಾನದ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಸಮರಕ್ಕೆ ದೋಸ್ತಿ ಸಜ್ಜಾಗಿದೆ. ಈಗ ಬರ ನಿರ್ವಹಣೆಯಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ರೈತರಿಗೆ ಸಿಗಬೇಕಾದಂಥ ಹಣ ಅವ್ರ ಖಾತೆಗೆ ಹೋಗಿಲ್ಲ. ಮೊದಲು ರೈತರ ಬೆಳೆ ನಷ್ಟ ಪರಿಹಾರ ಕೊಡಿ ಅಂತ ಒತ್ತಾಯವನ್ನು ಮಾಡ್ತಾರೆ ಇವತ್ತು. ಈ ಮೂಲಕ ಸರ್ಕಾರಕ್ಕೆ ಮುಜುಗರವನ್ನು ಸೃಷ್ಟಿಸೋಕೆ ಪ್ರಯತ್ನವನ್ನು ಎರಡೂ ಪಕ್ಷಗಳು ಮಾಡಿದ್ದಾವೆ. ಇತ್ತ ಸರ್ಕಾರದಿಂದ ಪ್ರತಿಪಕ್ಷಗಳನ್ನು ಬಾಯಿ ಮುಚ್ಚಿಸೋಕೆ ಅವರು ತಯಾರಿ ಮಾಡಿಕೊಂಡಿದ್ದಾರೆ. ಅಂಕಿಅಂಶಗಳ ಸಮೇತ ಸರ್ಕಾರ ಕೂಡ ಈಗ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಯಾಕಂದರೆ ಪ್ರತಿಪಕ್ಷಗಳು ಪ್ರಶ್ನೆಯನ್ನು ಕೇಳ್ತಾವೆ ಅಥವಾ ಮುಗಿ ಬೀಳ್ತಾವೆ ಅಂತ ಹೇಳಿದ್ರೆ ಕೈ ಕಟ್ಕೊಂಡು ಕೂರೋಕ್ಕಾಗಲ್ಲ. ಅಲ್ಲಿ ತಮ್ಮದೇ ಆದಂಥ ಅಂಕಿಅಂಶಗಳು ಸೋರಿಸಿದ್ದಾವೆ ಸರ್ಕಾರದ ಹತ್ರ. ಸಿದ್ದರಾಮಯ್ಯನವರು ಮೊನ್ನೆ ಹೇಳಿದ್ರು ಪ್ರೆಸ್ ಮೀಟ್ ಮಾಡಿ. ಆಮೇಲೆ ಡೆಲ್ಲಿ ಅಲ್ಲಿ ಜಂತರ್ ಮಂತರ್ನಲ್ಲಿ ಹೋರಾಟ. ಕೇಂದ್ರ ಸರ್ಕಾರದ ಇಲ್ಲಿ ನೋಡಿ, ರಾಜ್ಯ ಸರ್ಕಾರದ ಇವರೇನಾದರೂ ಮಾತಾಡಿದರೆ ಇಲ್ಲಿ ಕೇಂದ್ರ ಸರ್ಕಾರದ್ದು ಅಂಕಿಅಂಶಗಳನ್ನು ಬಿಚ್ಚಿಡ್ತಾರೆ. ಅದೆಲ್ಲ ಮಾಹಿತಿಯೂ ಕೂಡ CM DCM ಹತ್ರ ಇದೆ. ಹಾಗಾಗಿ ಮೊದಲು ನೀವು ಕೊಡಿ, ನಿಮ್ಮ ಪಾಲು NDRF ಅಲ್ಲಿ ಕೊಡಿ, ನಮ್ಮದು ಪಾರ್ಟಿ ನಿಮ್ಮದು 60, ಈ ಥರ ಅವ್ರನ್ನ ಕಟ್ಟಿ ಹಾಕ್ಬೋದು ವಾಪಸ್ ಅನ್ನುವಂಥದ್ದು ಇವತ್ತು ನಾವು ನಿರೀಕ್ಷೆ ಮಾಡ್ಬೋದು. ಇನ್ನು ಗ್ಯಾರಂಟಿ, 5 ಗ್ಯಾರಂಟಿಗಳಿಗೆ ಸಾವಿರಾರು ಕೋಟಿ ಹಣ ಹೋಗ್ತಾ ಇದೆ, ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಶೂನ್ಯ ಅನ್ನುವಂಥದ್ದನ್ನು ಇವತ್ತು ಪ್ರಸ್ತಾಪ ಮಾಡಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಇವತ್ತಿನ ಕಲಾಪ ಯಾವ ರೀತಿ ರಣರಂಗ ಆಗಬಹುದು, ಅದರ ಜೊತೆಗೆ ಇವತ್ತಿನ ವಿಷಯ ಗ್ಯಾರಂಟಿ ಅಥವಾ ಈ ಬರ ನಿರ್ವಹಣೆ ವಿಚಾರವಾಗಿ ಸರ್ಕಾರವನ್ನು ಹೇಗೆ ಇಕ್ಕಟ್ಟಿಗೆ ಸಿಲುಕಿಸ್ಬೋದು, ಜೊತೆಗೆ ಸರ್ಕಾರ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದೆ ತಿರುಗೇಟು ಕೊಡ್ಲಿಕ್ಕಂತ? ಪ್ರಭು, ಇವತ್ತು ವಿಧಾನಮಂಡಲ ಅಧಿವೇಶನ, ವಿಧಾನಸಭೆ, ವಿಧಾನ ಪರಿಷತ್ ಕಲಾಪಗಳು ಇವತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಕಳೆದ 2 ದಿನಗಳ ಕಲಾಪದಲ್ಲಿ ಕೆಲವು ವಿಷಯಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ಆಯಿತು. ಆದ್ರೆ ಎಲ್ಲೂ ಕೂಡ ಅಗ್ರೆಸಿವ್ ಆಗಿ ಪ್ರತಿಪಕ್ಷ ಬಿಜೆಪಿ ಅಥವಾ JDS ಸರ್ಕಾರದ ವೈಫಲ್ಯಗಳನ್ನ ತೆರೆದಿಡುವಂತ ಒಂದು ಪ್ರಯತ್ನಗಳನ್ನ ಮಾಡಲಿಲ್ಲ. ಆದ್ರೆ ಇವತ್ತು ಮೂರನೇ ದಿನದ ಕಲಾಪದಲ್ಲಿ ಸರ್ಕಾರದ ವಿರುದ್ಧ ಮುಗಿಬೀಳುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಯಾಕೆಂದ್ರೆ ಇವತ್ತು ಸಂಪೂರ್ಣವಾದಂತ ಅವಕಾಶ ಇರೋದ್ರಿಂದ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆಗಳ ಸಂದರ್ಭದಲ್ಲೇ ಸರ್ಕಾರವನ್ನ ಅಟ್ಯಾಕ್ ಮಾಡೋದಕ್ಕೆ ಬಿಜೆಪಿ JDS ಶಾಸಕರು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಕೆಂಪಣ್ಣ ಅವರ 40% ಕಮಿಷನ್ ಆರೋಪವನ್ನ ಮುಂದಿಟ್ಕೊಂಡು ಸರ್ಕಾರಕ್ಕೆ ಮುಜುಗರ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ಶಾಸಕರು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಗ್ಯಾರಂಟಿಗಳಿಗಾಗಿ ಬಜೆಟ್ ನಲ್ಲಿರುವಂತಹ ಹಣವನ್ನ ವಿನಿಯೋಗ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಅಭಿವೃದ್ಧಿ ಕೆಲಸಗಳು ಇವತ್ತು ರಾಜ್ಯ ಮಟ್ಟದಲ್ಲಿ ಕುಂಠಿತ ಆಗ್ತಾ ಇದೆ. ಕಾಮಗಾರಿಗಳಿಗೆ ಅನುದಾನವನ್ನ ಬಿಡುಗಡೆ ಮಾಡ್ತಾ ಇಲ್ಲ. ಶಾಸಕರ ಕ್ಷೇತ್ರಾಭಿವೃದ್ಧಿ ಅನುದಾನ ಇಲ್ಲದೆ ಇವತ್ತು ಶಾಸಕರು ಕೂಡ ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ. ಅಲ್ಲಿ ಬಿಜೆಪಿ JDS ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಪಕ್ಷೀಯ ಕಾಂಗ್ರೆಸ್ ಶಾಸಕರು ಕೂಡ ಅಸಮಾಧಾನ ಇದೆ ಇವತ್ತು. ಆ ನಿಟ್ಟಿನಲ್ಲಿ ಈ ವಿಚಾರವನ್ನು ಕೂಡ ಮುಂದಿಟ್ಕೊಂಡು ಕೇವಲ ಗ್ಯಾರಂಟಿ ಅಂತೇಳಿ ಇವತ್ತು ನೀವು ಜನರನ್ನ ಮರಳು ಮಾಡ್ತಾ ಇದ್ದೀರಿ. ಆದ್ರೆ ಅಭಿವೃದ್ಧಿ ಕೆಲಸಗಳು ಇವತ್ತು ಕುಂಠಿತ ಆಗ್ತಾ ಇದೆ. ಯಾವುದೇ ಅಭಿವೃದ್ಧಿ ಕೆಲಸಗಳು ಕೂಡ ನಡೀತಾ ಇಲ್ಲ. ಮೂಲ ಸೌಕರ್ಯಗಳಿಗೆ ಅನುದಾನ ಇಲ್ಲ ಅನ್ನುವಂತ ವಿಚಾರಗಳನ್ನ ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಇವತ್ತು ಬಿಜೆಪಿ JDS ನಾಯಕರು ವ್ಯಕ್ತಪಡಿಸೋದಕ್ಕೆ ಮುಂದಾಗಿದ್ದಾರೆ. ಅದರ ಜೊತೆಗೆ ರೈತರ ಬರ ಪರಿಹಾರ ಹಣದ ವಿಚಾರದಲ್ಲೂ ಕೂಡ ನೀವು ಕೇಂದ್ರ ಸರ್ಕಾರದ ಕಡೆ ಕೈ ತೋರಿಸ್ತಾ ಇದ್ದೀರಿ. ಮೊದಲಿಗೆ ರಾಜ್ಯ ಸರ್ಕಾರ ಏನ್ ಕೊಟ್ಟಿದೆ ಅದನ್ನ ನೀವು ಮೊದಲು ಹೇಳಿ. ನಾವಿದ್ದಂತ ಸಂದರ್ಭದಲ್ಲಿ ನಾವೇ ರೈತರ ಬೆಳೆ ನಷ್ಟ ಪರಿಹಾರವನ್ನ ಮೊದಲು ಬಿಡುಗಡೆ ಮಾಡಿದ್ವಿ, ನಂತರ ಕೇಂದ್ರ ಸರ್ಕಾರ ಕೊಟ್ಟಿತ್ತು. ನೀವು ಕೇಂದ್ರದ ಕಡೆನೆ ನಿಮ್ಮ ಹತ್ರ ಹಣ ಇಲ್ಲದೆ ಬೊಕ್ಕಸ ಇವತ್ತು ಖಾಲಿ ಆಗಿರೋದ್ರಿಂದ ಕೇಂದ್ರ ಸರ್ಕಾರದ ಕಡೆ ಮುಖ ಮಾಡ್ಕೊಂಡು ನಿಂತಿದ್ದೀರಿ ಅಂತೇಳಿ ಆ ವಿಚಾರವನ್ನ ಇಟ್ಟುಕೊಂಡು ಬಿಜೆಪಿ ಶಾಸಕರು ಇವತ್ತು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಸಾಧ್ಯತೆಗಳಿದೆ. ಈ 40% ಕಮಿಷನ್ ವಿಚಾರದಲ್ಲೂ ಕೂಡ ಹಿಂದೆ ನಮ್ಮ ಸರ್ಕಾರದ ವಿರುದ್ಧ ಕೆಂಪಣ್ಣ ಅವರೇ ಆರೋಪ ಮಾಡಿದ್ರು ಅನ್ನುವಂತ ಕಾರಣವನ್ನ ಮುಂದಿಟ್ಕೊಂಡು ನಮ್ಮ ಸರ್ಕಾರಕ್ಕೆ ಸಾಕಷ್ಟು ಡ್ಯಾಮೇಜ್ ಮಾಡಿದ್ರಿ ಆಗ ಹಿಂದೆ. ಈಗ ನಿಮ್ಮ ವಿರುದ್ಧ ಕೂಡ ಅದೇ ಕೆಂಪಣ್ಣ ಅವರು ಆರೋಪ ಮಾಡ್ತಾ ಇದ್ದೀರಲ್ಲ, ಇದರ ಬಗ್ಗೆ ನಿಮ್ಮ ಉತ್ತರ ಏನು ಅನ್ನುವಂತ ಪ್ರಶ್ನೆಯನ್ನ ಮುಂದಿಟ್ಕೊಂಡು ಸರ್ಕಾರಕ್ಕೆ ಒಂದು ಕಡೆ ಕಿಮಾರಿ ಹಾಕುವಂತ ಪ್ರಯತ್ನವನ್ನ ಪ್ರತಿಪಕ್ಷಗಳು ಮಾಡೋದಕ್ಕೂ ಕೂಡ ಈಗಾಗಲೇ ಪ್ಲಾನ್ ಅನ್ನ ರೂಪಿಸ್ಕೊಳ್ತಾ ಇದೆ. ಆದ್ರೆ ಈ ಪ್ಲಾನ್ಗಳಿಗೆ
ಪ್ರತಿಪಕ್ಷಗಳ ಬಾಯನ್ನ ಯಾವ ರೀತಿಯಾಗಿ ಮುಚ್ಚಬೇಕು ಅಂತೇಳಿ ಈಗ ಸರ್ಕಾರ ಕೂಡ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಅಂಕಿ ಅಂಶಗಳ ಸಮೇತ ಪ್ರತಿಪಕ್ಷಗಳ ಶಾಸಕರಿಗೆ ಉತ್ತರವನ್ನ ಕೊಡೋದಕ್ಕೆ ಎಸ್ ಕಾಂಗ್ರೆಸ್ ಶಾಸಕರು ಕೂಡ ರೆಡಿ ಆಗಿದ್ದಾರೆ. ಇದರ ಜೊತೆಗೆ ಒಂದು ಕಡೆ ಪ್ರತಿಪಕ್ಷವಾಗಿ ಇವತ್ತು ಬಿಜೆಪಿಯಲ್ಲಿ ಒಗ್ಗಟ್ಟಿನ ಬಲ ಕೂಡ ಕಾಣಿಸ್ತಾ ಇಲ್ಲ ಪ್ರಭು. ಯಾಕೆಂದ್ರೆ ಹಿಂದೆ ಕಾಂಗ್ರೆಸ್ ಪ್ರತಿಪಕ್ಷ ಸ್ಥಾನದಲ್ಲಿದ್ದಂತ ಸಂದರ್ಭದಲ್ಲಿ ಸಾಲು ಸಾಲು ಹೋರಾಟಗಳನ್ನ ನಿರಂತರವಾಗಿ ಸರ್ಕಾರದ ವಿರುದ್ಧ ಅಸ್ತ್ರಗಳನ್ನ ಕಾಂಗ್ರೆಸ್ ಹಿಂದೆ ಸಿದ್ಧಪಡಿಸ್ಕೊಂಡಿತ್ತು. ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟಗಳನ್ನ ರೂಪಿಸ್ತಾ ಇತ್ತು. ಆದ್ರೆ ಈಗ ಪ್ರತಿಪಕ್ಷ ಬಿಜೆಪಿ ಅಂತಹ ಒಂದು ನಾಯಕತ್ವದ ಕೊರತೆ ಕೂಡ ಕಾಣಿಸ್ತಾ ಇದೆ. ಅಶೋಕ್ ಅವರು ಪ್ರತಿಪಕ್ಷ ನಾಯಕರಾಗಿದ್ರು ಕೂಡ ಸಿದ್ದರಾಮಯ್ಯನವರನ್ನ ಸದನದಲ್ಲಿ ಮಣಿಸುವಷ್ಟು ಅವರು ಅಂಕಿಅಂಶಗಳಿರ್ಬೋದು ಅಥವಾ ವಿಚಾರಧಾರೆಗಳಿರ್ಬೋದು ಎಲ್ಲದರಲ್ಲೂ ಕೂಡ ಒಂದು ಕಡೆ ವೈಫಲ್ಯ ಆಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಜೊತೆಗೆ ರಾಜ್ಯಾಧ್ಯಕ್ಷರು ಮತ್ತೆ ಪ್ರತಿಪಕ್ಷ ನಾಯಕರ ನಡುವೆ ಸರಿಯಾದಂತ ಹೊಂದಾಣಿಕೆ ಕೂಡ ಕಾಣಿಸ್ತಾ ಇಲ್ಲ. ಸೊ ಇದರ ಒಂದು ವೈಫಲ್ಯ ಸರ್ಕಾರ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದೆ. ಬಿಜೆಪಿಯಲ್ಲಿ ಸರಿಯಾಗಿ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಸಾಧ್ಯ ಆಗ್ತಾ ಇರೋದ್ರಿಂದ ನಾವು ಈಸಿಯಾಗಿ ಅವರ ಬಾಯಿ ಮುಚ್ಚಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಕೂಡ ಯೋಚನೆಯನ್ನ ಮಾಡ್ತಾ ಇದೆ. ಓಕೆ ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.